ಅಮ್ಮ, ಶಂಕರು ವಿಷಯ ಏನಾದ್ರೂ ಗೊತ್ತಾಯ್ತೇನಪ್ಪ? ಇಲ್ಲಮ್ಮ. ಎಲ್ಲಲ್ಲಿದ್ದಾನೋ ಏನ್ ಕಥೆನೋ, ಅನ್ಯಾಯವಾಗಿ ಅವನ್ ಜೈಲಿಗೆ ಹಾಕಿ ಕೆಟ್ಟ ಹೆಸರು ಅವನ್ ತಲೆ ಮೇಲಿಟ್ರು. ಅವನ್ ಜೈಲಿನಲ್ಲೇ ಇದ್ದಿದ್ರೆ ನ್ಯಾಯನೋ ಅನ್ಯಾಯನೋ ಚರ್ಚೆ ಮಾಡ್ಬೋದಾಗಿತ್ತು. ತಪ್ಪಿಸ್ಕೊಂಡು ಓಡ್ ಹೋಗಿ ಅಪರಾಧಿ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ಟ. ಏನೋ ಶ್ರೀಧರ, ಒಡ ಹುಟ್ಟಿದ ಅಣ್ಣನೇ ಅಪರಾಧಿ ಅಂತೀಯನೋ? ಅನ್ನು ಅನ್ನಪ್ಪ ಅನ್ನು. ಅಣ್ಣನೋ ತಮ್ಮನೋ ಕಾನೂನು ವಿರುದ್ಧವಾಗಿ ನಡ್ಕೊಂಡವ್ರು ಯಾರೇ ಆದ್ರೂ ಅಪರಾಧಿ ತಾನೇ ಅಮ್ಮ. ಹೌದಪ್ಪ, ನಿಮ್ಮೆಲ್ಲರ ದೃಷ್ಟಿಲೂ ಅವನ ಅಪರಾಧಿ, ಕೆಟ್ಟವನು ಕೂಡ. ಆದ್ರೆ ಹೊತ್ತು ಹೆತ್ತು ಸಾಕಿ ಸಲಹಿದ ನನಗ್ ಗೊತ್ತಪ್ಪ ಅವನು ಎಂಥವನು ಅನ್ನೋದು. ಅವನು ಯಾವತ್ತೂ ಅಂತ ಕೆಲಸ ಮಾಡೋಲ್ಲ. ಶ್ರೀಧರ, ನನ್ ಒಂದು ಉಪಕಾರ ಮಾಡ್ತೀಯಪ್ಪ? ಹೇಳಮ್ಮ. ಈ ಕೊರಗಿನಲ್ಲೇ ನಾನು ಸಾಯೋದಕ್ ಮುಂಚೆ ಅಮ್ಮ, ಒಂದು ಸಲ ನನ್ನ ಕತ್ತನ್ನು ನಾನು ನೋಡ್ಬೇಕು ಕಣು. ನನ್ನ ಕತ್ತನ್ನು ನಾನು ನೋಡ್ಬೇಕು. ಡ್ಯಾಡಿ ಡ್ಯಾಡಿ ಡ್ಯಾಡಿ, ತುಂಬಾ ನೋಯ್ತಾ ಇದೆ ಡ್ಯಾಡಿ. ನೋಡಿದ್ರ ನನ್ ಮಗನ್ ಗತಿನ? ಆಸ್ಪತ್ರೆ ಅಂತ ಹೇಳಿ ಆಸ್ಪತ್ರೆಗೆ ಸೇರೋ ಸ್ಥಿತಿನೇ ಬಂದ್ಬಿಡ್ತು. ನೋಡ ಇನ್ಸ್ಪೆಕ್ಟ್ರು ಇಲ್ಲಿಗೊಂದು ಏನಾದ್ರೂ ಅನಾಹುತ ಮಾಡಿದ್ರೆ ನಾನು ಏನ್ ಗತಿ ಮಾಡ್ಲಿ? ಜಗಪತಿ, ಆ ಹುಟ್ಲ ಇನ್ಸ್ಪೆಕ್ಟರ್ ಎಲ್ಲಿರ್ತಾರೆ? ಆಗ್ಲೇ ಹುಡ್ಕೋಕ್ ಹೇಳಿದ್ರಿ ಸರ್. ಸಿಕ್ಕಿದ ತಕ್ಷಣ ಬೇಟೆ ಆಡ್ಬಿಡ್ತಾರೆ. ಅಲ್ಲಿ ತನಕ ಕಾಯೋಕ್ಕಾಗಲ್ಲ. ನನ್ನ ಮಗನ ಮೈ ಮುಟ್ಟೋಣ ಅಂದ್ರೆ ನನ್ನ ಸಹವಾಸ ಏನು ಅಂತ ಅವನು ಗೊತ್ತು ಮಾಡ್ಲೇಬೇಕು. ಯಾರ್ಯಾರಿದ್ದಾರೆ ಅವನ ಫ್ಯಾಮಿಲಿಲಿ? ಅವನಮ್ಮ, ಅವನ ತಮ್ಮ. ಪಾಂಡು, ಇನ್ 24 ಗಂಟೆಲಿ ಅವರಿಬ್ಬರಲ್ಲೊಬ್ಬರು ಡೆಡ್ ಬಾಡಿ ಬಿದ್ದಿರ್ಬೇಕು. ನಾನು ದೇವಕಿ ಸಂಕಟ ಪಡ್ತಿರೋ ಹಾಗೆ ಅವನು ತನ್ನವ್ರನ್ನ ಕಳ್ಕೊಂಡು ಹತ್ತು ಸಾಯ್ಬೇಕು. ಅಮ್ಮನ್ ನೋಡಕ್ ಅವನು ಬಂದೇ ಬರಬಹುದು. ಬಿ ಕೇರ್ಫುಲ್. ಅಷ್ಟೇ ಅಲ್ಲ, ಬೇರೆ ಯಾರೇ ಬಂದ್ರು ಒಳಗ್ ಬಿಡ್ಕೊಡ್ತು. ಎಸ್ ಸರ್. ಇಲ್ರಿ, ಯಾರೇ ನೀವು? ನಾನು ವಿಸಿಟರ್. ಅಮ್ಮವ್ರನ್ನ ನೋಡ್ಬೇಕಾಯ್ತು. ಇಲ್ಲಿ ಯಾರನ್ನ ಒಳಗಡೆ ಬಿಡಲ್ಲ ರೀ. ನೋಡಿ, ನಾನು ಅವ್ರಿಗೆ ತುಂಬಾ ಬೇಕಾದವನು, ಫ್ಯಾಮಿಲಿ ಫ್ರೆಂಡ್. ನೋಡಿ, ಬಹಳ ದೂರದಿಂದ ಬಂದಿದ್ದೀನಿ. ಅಮ್ಮವ್ರನ್ನ ನೋಡ್ಕೊಂಡು ಹೊರಟು ಹೋಗ್ಬಿಡ್ತೀನಿ, ಪ್ಲೀಸ್. ಅಮ್ಮವ್ರೆ, ಇವ್ರು ನಿಮ್ಗೆ ಗೊತ್ತಾ? ನಮಸ್ಕಾರಮ್ಮ, ನಾನು ರಾಮನಾಥ, ಇನ್ಸ್ಪೆಕ್ಟರ್ ಸ್ನೇಹಿತ. ಓಹ್, ಅವ್ರು ನಮ್ಗೆ ಗೊತ್ತಿರೋರಿ. ಬಿಡಿಯಪ್ಪ ಅವ್ರನ್ನ. ಪಾಪ. ನಿಮ್ಮ ಆರೋಗ್ಯ ಹೇಗಿದೆಯಮ್ಮ? ನೋಡಪ್ಪ, ಎಷ್ಟರ ಮಟ್ಟಿಗಿದ್ದೀನಿ. ನೀನು ಶಂಕರ್ ಕಳಿಸ್ದ? ನನ್ನ ಶಂಕರುನ. ಹೇಗಿದ್ದಾನಪ್ಪ ಶಂಕರು? ಚೆನ್ನಾಗಿದ್ದಾನಮ್ಮ. ನಮ್ಮನೇಲೇ ಇದ್ದಾನೆ. ಒಡ ಹುಟ್ಟಿದವನು ಸಹಾಯ ಮಾಡ್ತಿದ್ರು, ನೀನಾದ್ರೂ ಸಹಾಯ ಮಾಡ್ತಿದ್ಯಲ್ಲಪ್ಪ. ಸ್ನೇಹಿತ ಅಂದ ಮೇಲೆ ಅಷ್ಟು ಮಾಡ್ಬೇಡವಾ ಪಾಪ. ಅವನಿಗೆ ಸದಾ ನಿಮ್ದೇ ಚಿಂತೆ. ನೆನ್ನೆಯಿಂದ ಇಲ್ಲಿಗೆ ಬರ್ಬೇಕು ಅಂತ. ಬೇಡಪ್ಪ, ಅವನಿಲ್ಲಿ ಬರೋದೇ ಬೇಡ. ಅವನಿಲ್ಲಿ ಕಳಿಸ್ಬೇಡ. ಅವನಿಲ್ಲಿ ಬಂದ್ರೆ ಅವನಿಗೆ ಬೇಡಿ ಹಾಕೋದಕ್ಕೆ ಅವನ ತಮ್ಮನೇ ಕಾದಿದ್ದಾನೆ. ನಾನು ಇದೇ ಮಾತನ್ನೇ ಹೇಳ್ದಮ್ಮ. ಶಂಕರ್ ಹೇಳ್ದ, ನೀವು ಧೈರ್ಯವಾಗಿರ್ಬೇಕಂತೆ. ಯಾಗಪ್ಪ ಧೈರ್ಯವಾಗಿರ್ಲಿ? ಅವನ ಡಿಪಾರ್ಟ್ಮೆಂಟ್ನವರೇ ಅವನ್ನ ಬೇಟೆ ಆಡೋದಕ್ಕೆ ಕಾದಿರೋವಾಗ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಗೋಸ್ಕರ, ನಿಮ್ಗಿಷ್ಟ ಅಂತ ಶಂಕರು ಇದನ್ನೆಲ್ಲ ಕಳಿಸಿದ್ದಾನೆ. ಎಷ್ಟು ಕಷ್ಟದಲ್ಲಿದ್ರು ಅವನಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿನಪ್ಪ. ಹೌದಮ್ಮ. ನಿಮ್ಗೆ ಸೇಬು ಅಂದ್ರೆ ಇಷ್ಟ ಅಂತ ಈ ಸೇಬ್ನ ಅವನೇ ಆರಿಸ್ಕೊಟ್ಟ. ನೀವು ಖಂಡಿತವಾಗಿ ತಿನ್ಬೇಕಂತೆ. ಅವನಷ್ಟು ಆಸೆಯಿಂದ ಕಳಿಸಿರೋವಾಗ ಇದನ್ನ ನಾನು ತಿಂದೇ ಇರ್ತೀನಿ ಅಪ್ಪ. ತಿಂತೀನಿ, ಖಂಡಿತ ತಿಂತೀನಪ್ಪ. ನಾನೇನ್ ಬರ್ತೀನಮ್ಮ. ಸರಿ.
ಇಲ್ಲಿ ನೋಡಪ್ಪ, ಶಂಕರನ್ನ ನಾನು ತುಂಬಾ ಕೇಳಿದೆ ಅಂತ ಹೇಳಪ್ಪ. ದೇವ್ರು ಒಳ್ಳೇದು ಮಾಡ್ಲಪ್ಪ, ದೇವ್ರು ಒಳ್ಳೇದು ಮಾಡ್ಲಿ. ಆಗ್ಲಮ್ಮ. ಎಷ್ಟು ಸಿಗಿದೆ, ಸುಳ್ಳು ಹೇಳಿದೇನೋ? ಸಿಹಿಯಾಗಿದೆಯಾ? ನಾನು ತಂದ ಹಣ್ಣನ್ನ ನೀನು ಮೊದಲು ತಿನ್ಬೇಕು ಅಂತ ನನ್ನ ಆಸೆ ಇತ್ತು. ಶಂಕರು 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 ಸಾರಿ ಮಿಸ್ಟರ್ ಶ್ರೀಧರ್. ಅಮ್ಮನೇನಾಯ್ತು? ವಿಷಯ ತುಂಬ ಟೇಬಲ್ ತಿಳಿಸ್ಬಿಟ್ಟಿದ್ದಾರೆ. ಅಪ್ಪ, ಯಾವನೋ ಬಂದಂತೆ ಪೊಲೀಸ್ನವ್ರು ಬಿಡಲ್ಲ ಅಂದ್ರಂತೆ. ಅಮ್ಮ ಅವ್ರೆ ನನಗೆ ಗೊತ್ತು, ಬಿಡು ಅಂದ್ರಂತೆ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಇನ್ನೂ ಅಷ್ಟು ಕಾಲ ನಿಮ್ ಜೊತೆಲಿ ಹೀಗೆ ಬದುಕಿರ್ಬೇಕು ಅಂತ ಆಸೆ ಕಣಪ್ಪ. ನೀನು ಬದುಕಿದ್ರೆ ತಾನೇ ಅಮ್ಮ ನಾವು ಆನಂದವಾಗಿರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಮ್ಮ ಬಾಳು ಬರಡಾಗಿ ಹೋಗುತ್ತೆ. ಬಿಡ್ತು ಅನ್ನು. ನಾನು ಇಷ್ಟು ಬೇಗ ಸಾಯಲ್ಲಪ್ಪ, ಇಷ್ಟು ಬೇಗ ಸಾಯಲ್ಲ. ಇನ್ನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀನಿ.
ಅವ್ರವ್ರ ಅಪ್ಪ ಅಮ್ಮನ ಸಾಕೋಕ್ಕೋಸ್ಕರ ಉದ್ಯೋಗ ಮಾಡಿದ್ರೆ ನಾವು ಅಮ್ಮನ ಬಲಿ ಕೊಡೋಕ್ಕೋಸ್ಕರ ಉದ್ಯೋಗ ಮಾಡ್ತಿದ್ದೀವಿ ಅಂತ ಕಾಣುತ್ತೆ. ಅಮ್ಮನ್ನ ಬಲಿ ತಗೊಂಡಿದ್ದು ಉದ್ಯೋಗ ಅಲ್ಲ, ಅವಿವೇಕ. ಯಾರ್ದಪ್ಪ ವಿವೇಕ? ನಂದ ನಿಂದ? ನಂದೆ. ಯಾಕೆಂದ್ರೆ ಈ ಪ್ರಕರಣ ಕಾರಣವಾದವನ್ನೆಲ್ಲ ಒಂದೇ ಸಲ ಮುಗಿಸ್ದೆ ಕರ್ತವ್ಯ ಪಾಲನೆ ಮಾಡೋ ನೆಪದಲ್ಲಿ ಮಾಡದೇ ಇರೋ ಕೊಲೆನ ನನ್ನ ತಲೆ ಮೇಲೆ ಹಾಕೊಂಡೆ ನೋಡು. ಅವಿವೇಕ ನಂದೇ ತಾನೆ. ಇಂಥ ಅವಿವೇಕ ಇನ್ನು ಮುಂದೇನು ನಡಿಬಾರ್ದು ಅಂತಿದ್ರೆ ವಿವೇಕಿಯಾಗಿ ನಡ್ಕೋಬೇಕು. ನಿನಗೆ ಸರೆಂಡರ್ ಆಗ್ಬೇಕು. ಮರ್ಯಾದೆ ಕೈಗಳಿಗೆ ಬೇಡಿ ತೊಟ್ಕೊಂಡು ಅಲ್ಲಿ ಕಾಣ್ತಾ ಇರೋ ಜೀಪ್ನಲ್ಲಿ ಕೂತ್ಕೊಂಡು ಲಾಕಪ್ಗೆ ಸೇರ್ಕೋಬೇಕು. ಅಷ್ಟೇ ತಾನೆ? ಎಷ್ಟು ವಿಚಿತ್ರ. ಅಮ್ಮನ ಹೆಣ ಇನ್ನೂ ಉರಿತಾ ಇದೆ. ಅದೇ ಬೆಂಕಿ ನನ್ನ ಎದೆನೂ ಉರಿತಾ ಇದೆ. ಅಷ್ಟರಲ್ಲಿ ನನ್ನ ತಮ್ಮನ ಕರ್ತವ್ಯ ನನ್ನ ಕರೀತಾ ಇದೆ. ಏನಪ್ಪ, ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದ್ರಿಂದ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಕರ್ತವ್ಯಕ್ಕೆ ದ್ರೋಹ ಮಾಡೋದು ಒಂದೇ, ಹೆತ್ತ ತಾಯಿಗೆ ದ್ರೋಹ ಮಾಡೋದು ಒಂದೇ ಅಂತ ಹೇಳ್ತಿದ್ ನೀನು. ಪೊಲೀಸ್ನವ್ರು ಕಣ್ಣು ತಪ್ಪಿಸಿ ಬೀದಿ ಬೀದಿ ಅಲಿತಾ ಇದ್ರೆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಯೋಚನೆ ಮಾಡ್ಬೇಕಂತೆ. ನೀತಿ ಯಾರಪ್ಪನ ಮನೆ ಗಂಟು. ಶ್ರೀಧರ, ನನ್ನ ಅರೆಸ್ಟ್ ಮಾಡೋದ್ರಿಂದ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಕೊಂಡಿದ್ದೀಯಾ? ಇಲ್ಲ. ಯಾವತ್ತಿ ಅನ್ಯಾಯ ಅಕ್ರಮಗಳ ಕಾರಣವಾದವನ್ನ ನಾನು ಹಿಡಿದು ಬಲಿ ಹಾಕ್ತೀನೋ ಆವತ್ತು ಅವಳ ಆತ್ಮಕ್ಕೆ ಶಾಂತಿ. ಈ ನಿನ್ನ ಆವೇಶದಿಂದಾನೆ ಇಂಥ ಅವಿವೇಕ ಆಗ್ತಿರೋದು. ಅಂದ್ರೆ ನಿನಗಿರೋ ವಿವೇಕ ನನಗಿಲ್ಲ ಅಂತೀಯ? ನಾನೇನಂತೀನಿ ಗೊತ್ತಾ? ಆವೇಶ ಆಕ್ರೋಶ ಇಲ್ದವನೊಬ್ಬ ಗಂಡಸಲ್ಲ, ಅವನೊಬ್ಬ ಷಂಡ ಅಂತೀನಿ. ನಿಂತ್ಕೊಳ್ಳಿ. ಯು ಆರ್ ಅಂಡರ್ ಅರೆಸ್ಟ್. ಬಹಳ ಚುರುಕಾಗಿದೆ ನಿನ್ನ ಜಾಣತನ. ಅಮ್ಮನ ಸಾವು ಕಾರಣವಾದವನ್ನ ಹಿಡಿಬೇಕಲ್ಲ ಅನ್ನೋ ಬುದ್ಧಿ ನಿನಗೆ ಬೆಳೆದೇ ಇದ್ರೂ ಚಿಂತೆ ಇಲ್ಲ. ನನ್ನ ಕೈಗೆ ಬೇಡಿ ತೊಡಿಸ್ಬೇಕು ಅನ್ನೋ ಬುದ್ಧಿ ಆದ್ರೂ ನಿನಗಿದೆಯಲ್ಲ. ಅಂತೂ ನನ್ನ ಹೆತ್ತ ತಾಯಿ ಜನ್ಮ ಇವತ್ತಿಗೆ ಸಾರ್ಥಕವಾಯ್ತು. ನಿನ್ನ ಉಪದೇಶ ಇಲ್ಲಿ ಬೇಕಾಗಿಲ್ಲ. ನೀನು ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಕೊಲೆಗಾರನ ಕಂಡು ಹಿಡಿಯೋಕೆ ಡಿಪಾರ್ಟ್ಮೆಂಟ್ ಅವರು ಬೇರೆ ಜನಗಳು ನೇಮಿಸಿದ್ದಾರೆ. ಓಹೋ, ನನ್ನ ಹಿಡಿಯೋದಕ್ಕೆ ನಿನ್ನ ನೇಮಿಸಿದಾರಾ? ಹೌದು. ಹುಷಾರ್! ಯಾವನಾದ್ರೂ ಒಂದು ಹೆಜ್ಜೆ ಮುಂದಿಟ್ರು ನಿಮ್ಮ ಇನ್ಸ್ಪೆಕ್ಟರ್ಗೆ ಒಂದು ಚಿತೆಯನ್ನು ಏರ್ಪಾಡು ಮಾಡಬೇಕಾಗುತ್ತೆ. ಸರಿ, ಹಿಂದಕ್ಕೆ. ಗಾಡಿ ಇದೆ, ಆಸಾಮಿ ಪತ್ತೆ ಇಲ್ಲ. ಸರ್ಚ್.
ಹಲೋ, ಮೇ ಕಮ್ ಇನ್? ಎಸ್ ಪ್ಲೀಸ್. ಥ್ಯಾಂಕ್ ಯು. ಏನಿಷ್ಟೊತ್ತಿನಲ್ಲಿ? ಯಾರು ಹುಡುಕ್ತಿದ್ದೀರಾ? ಶಂಕರ್. ಓ, ನಿಮ್ಮ ಅಣ್ಣ ತಾನೆ? ಅಣ್ಣ ತಮ್ಮ ಎಲ್ಲ ಮನೆಯಲ್ಲಿ. ನಾನೀಗ ಇನ್ಸ್ಪೆಕ್ಟರ್. ಅವನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿರೋ ಅಪರಾಧಿ. ಅವ್ರು ಇಲ್ಲಿಗೆ ಬರ್ತಾರೆ ಅನ್ನೋ ಅನುಮಾನ ನಿಮ್ಗೆ ಹೇಗೆ ಬಂತು? ಚೇಸ್ ಮಾಡ್ಕೊಂಡು ಬಂದ್ವು. ಅವನು ಬಂದು ಮೋಟಾರ್ ಸೈಕಲ್ ಈ ಮನೆ ಹತ್ರನೇ ಬಿದ್ದಿದೆ. ಅದಕ್ಕೆ ಸುತ್ತಮುತ್ತ ಮನೆಗಳೆಲ್ಲ ಸರ್ಚ್ ಮಾಡ್ತಿದ್ವಿ. ಅವ್ರು ಇಲ್ಲಿಗೆ ಬರ್ಲಿಲ್ಲ? ಮೇ ಜಸ್ಟ್ ಗೋಯಿಂಗ್? ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. Okay, sorry for the trouble. It's all right.